ಜಮೀನ್ ನಾನು ಕೇಳಕ್ ಅನ್ಕೊಂಡು ಇಲ್ಲಿ ಏನ್ ಮಾಡಿದಿರಿ ಅಣ್ಣ? ಇಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಕಬ್ಬು ಮಾಡಿದ್ವಿ. ಈಗ ಇದು ಕಬ್ಬು ಮಾಡಿದ್ವಿ ಅಂದ್ರೆ ಹಳೆ ಪದ್ಧತಿ ಬಿಟ್ಬಿಟ್ವಿ. ಈಗ ಹೊಸ ಪದ್ಧತಿನಲ್ಲಿ ಜಾಸ್ತಿ ವಿಸ್ತಾರ ಕೊಟ್ಟಿದೀವಿ. ಬದುವಿನ ಸಾಲಿನಿಂದ ಸಾಲಿಗೆ ಆ ಜೋಡಿ ಸಾಲು ಇಟ್ಟು ಅಲ್ಲಿಂದ 4.5 ಅಡಿ ಗ್ಯಾಪ್ ನಲ್ಲಿ ಮತ್ತೆ ಜೋಡಿ ಸಾಲು ಇಟ್ಟಿದೀವಿ. ಈ ತರ ಇಟ್ರೆ ಇಳುವರಿ ಜಾಸ್ತಿ ಬರುತ್ತೆ ಅಂತೇಳಿ ಅನೇಕ ನಮ್ಮ ಹಿರಿಯರು ಹೇಳೋದ್ ನಾನು ಕೇಳ್ಕೊಂಡಿದ್ದೀನಿ. ಇಷ್ಟೆಲ್ಲ ನಾನು ಮಾಡಿದೀನಿ ಅಂತಂದ್ರು ಕೂಡ ಅನೇಕ ಹಿರಿಯರ ಸಲಹೆಗಳು ಬುದ್ಧಿಜೀವಿಗಳ ಹತ್ರ ತಿಳ್ಕೊಂಡು ಅದಕ್ಕೆ ನನ್ನ ಬುದ್ಧಿವಂತಿಕೆನೂ ಸೇರಿಸಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಈಗ ಅಣಿಯಾಗಿ ಈ ತರ ಮಾಡಿದ್ವಿ. ಆಮೇಲೆ ಹಿಂದೆ ಬೀಜದ ಪದ್ಧತಿ ಹೆಂಗಿಡ್ತಿದ್ರು ಅಂದ್ರೆ ನೇರವಾಗಿ ಸಾಲಿನಲ್ಲಿ ಹಿಂಗ್ ಇಟ್ಬಿಡ್ತಿದ್ರು. ನಾವೀಗ ಒಂದೊಂದೇ ಬೀಜ ತೆಗೆದು ಅಡ್ಡವಾಗಿ ಇಟ್ಟಿದ್ವಿ. ಈಗ ಮೊಳಕೆನ ಬೀಜವನ್ನ ಅಡ್ಡವಾಗಿ ಇಟ್ಟಿದ್ವಿ. ಈಗ ಅವು ಉದ್ದಕ್ಕೆ ಇಡ್ತಿದ್ವಿ. ಹಿಂಗ ಅದು ಇಡಕ್ ಕಾರಣ ಕೂಡ ಹೇಳ್ತಾರೆ. ಅವೇನು ಟಿಶಲ್ಗಳು ಮೊಳಕೆ ಹೊಡಿತಾವಲ್ಲ ಅವು ಮೊದಲು ನಾವ್ ಇಟ್ಟಾಗ ಮಾಡಿದಾಗ ನಾವು ವ್ಯವಸಾಯ ಮಾಡ್ಲಿಕ್ಕೆ ಅದಕ್ಕೆ ಅಡ್ಡಿ ಬರ್ತದ್ವಿ ಹಿಂಗ ಸೈಡ್ಗೆ. ಈಗ ಏನಿಲ್ಲ, ಅದು ನೇರವಾಗಿ ನಡ್ತವೆ. ಇಲ್ಲಿದೆ ಇದರಲ್ಲಿ ಬೀಜ ಅಲ್ಲಿ ಸಿಗ್ತತ್ ನೋಡ್ಗ ಮೊಳಕೆ. ಈಗ ಮೊಳಕೆ ಬರ್ತಾ ಇದೆ. ಈ ತರ ಇಟ್ಟಿದ್ವಿ. ಇದು ಒಂದೇ ಬೀಜ ಆಗ್ಲಿ ಮೊಳಕೆ ಹಿಂಗ್ ಇಡ್ತಿದ್ವಿ. ಈಗ ಹಿಂಗ ಅಡ್ಡ ಇಟ್ಟು ಇಳುವರಿ ಪ್ರಮಾಣ ಹೆಚ್ಚು ಬರ್ತದೆ. ಹೌದು, ಇಳುವರಿ ಪ್ರಮಾಣ ಬರುತ್ತೆ. ನಮಗ್ ಕೃಷಿ ಮಾಡ್ಲಿಕ್ಕೆ ಸಹಾಯ ಮಾಡಿ ಕೊಡ್ತದೆ. ಈ ಹಿಂಗ್ ಹೋಗ್ಬಿಡ್ತಾವಲ್ಲ, ನಾವ್ ಇದ್ರಲ್ಲಿ ಕೃಷಿ ಹೆಂಗಾದ್ರೂ ಮಾಡ್ಬೋದು. ಅವಾಗ ಹಿಂಗ್ ಅಡ್ಡ ಬಂದಾಗ ನಮ್ಗೆ ಅಡ್ಡ ಆಗ್ತದೆ ಉಳುಮೆ ಮಾಡ್ಲಿಕ್ಕೆ. ಇಲ್ಲಿ ಉಳುಮೆ ಮಾಡ್ಬೋದು, ಇಲ್ಲಿ ಇದು ಮಧ್ಯ ಇರ್ತದೆ. ಹೌದು, ಅದಕ್ಕೆ ಯಾವುದೇ ಅಡೆತಡೆ ಮುರಿಯಲ್ಲ, ಡ್ಯಾಮೇಜ್ ಆಗಲ್ಲ. ಹಂಗಾಗಿ ಈ ತರ ಬೀಜದಿಂದ ಬೀಜಕ್ಕೆ ಅಂತರ ಕೊಡ್ಗ ಬಂದ್ಬಿಟ್ಟತ್ ನೋಡ್ರಿ. ನೋಡ್ರಿ ಮೊಳಕೆ ಎಷ್ಟು 6 ದಿವಸ ವಾರ. ಇದು 20 ದಿವಸ ಬೇಕು ಮೇಲಕ್ಕೆ ಇಷ್ಟಕ್ಕೆ ಬರಕ. ಹೌದಾ? ಅಲ್ಲ, ಇದು ಮುಂದೆ ಇದು ಕಟಾವ್ ಮಾಡೋದವಾಗ? ಇದು ಕಟಾವ್ ಮಾಡೋದು ವರ್ಷದ ಬೆಳೆ. ಇದು 1 ವರ್ಷದ. ಹೌದು. ನೆಕ್ಸ್ಟ್ ಇಯರ್ ಮತ್ತೆ ಡಿಸೆಂಬರ್ ಜನವರಿಗೆ ಕಟ್. ಜನವರಿಗೆ ಹಂಗಾದ್ರೆ ಮಾತ್ರ ಗಾಣಕ್ ಬರೋದು. ನಾವು ಫ್ಯಾಕ್ಟ್ರಿ ಗೀಕ್ಟ್ರಿಗೆ ಅಂದ್ರೆ 6-7 ತಿಂಗಳಿಗೆ ಕೊಡ್ಬೋದು. ಅದು ಬರೀ ನೀರಾಂಶ ಕಡಿಮೆ ಇದಿರ್ತದ ಹೋಗ್ತದೆ. ನಮಗೆ ಗಟ್ಟಿ ಹಾಲು ಬೇಕು, ಅತಿ ಸ್ವೀಟ್ ಬೇಕು ಅಂತಂದ್ರೆ ಪೂರ್ತಿ ಅದು ಮಾಗಿರ್ಬೇಕು. ಆ ತರದಲ್ಲಿ ಬಂದಾಗ ಅಂದ್ರೆ ವರ್ಷದ ಬೆಳೆನೆ ಚೆನ್ನಾಗಿ ಗಾಣಕ್ಕೆ. ಒಟ್ಟಿಗೆ ಇದು ಹೆಚ್ಚುವರಿ ಕಬ್ಬು ಎಷ್ಟು ಹಾಕಿದಿರ? ಅದು ಬಿಟ್ಟು ಈಗ 2.5 ಎಕರೆ ಮಾಡಿದೀನಿ. 2.5 ಎಕರೆ. ಹೌದು. ಒಟ್ಟಿಗೆ 4.5 ಎಕರೆ ಕಬ್ಬು ನಿಮ್ದು? ಹೌದು. 4.5 5 ಎಕರೆ ಕಬ್ಬು. ಹಂಗ ಬಂದ್ಬಿಡ್ತಾವ ನೋಡ್ರಿ. ಆತರ 8 ಟ್ರ್ಯಾಕ್ಟರ್ ಹಾಕಿದಿವಿ. ಹಾಕಿ ಹಳ್ಳಿ ಒಂದ್ಸರ್ತಿ ರೋಟಾವೇಟರ್ ಹೊಡೆದಿದ್ವಿ. ಆಮೇಲೆ ಮತ್ತೆ ಬದು ಹೊಡ್ಕೊಂಡು ಆ ಬದುವಿನಲ್ಲಿನೂ ಮತ್ತೆ ಸಾಲಿಗೆ ಗೊಬ್ಬರ ತುಂಬಿ ಬೀಜ ಇಟ್ಟಿದ್ವಿ. ಹಿಂಗ ಹಾಕಿದಾಗ ನಮ್ಗೆ ಯಾವ ಕೆಮಿಕಲ್ ಅವಶ್ಯಕತೆ ಇಲ್ಲ. ಅದನ್ನ ಮೀರ್ಸಂಗೆ ನಮ್ಮದು ಬೆಳೆಯುತ್ತೆ. ಈಗ ಭೂಮಿ ತಾಯಿಗೆ ತಿಪ್ಪೆ ಗೊಬ್ಬರ ಕೊಟ್ಟಷ್ಟು ಶಕ್ತಿ ಸಾಮರ್ಥ್ಯ ಅದು ರಾಸಾಯನಿಕಗಳು ಕೊಡಲ್ಲ, ಕೆಡಿಸ್ಕೊಂತ ಹೋಗುತ್ತದೆ. ವಿಷ ಅದು ನಮ್ದು ಅಮೃತ. ಅದಕ್ಕಾಗಿನ ನಾವು ಈ ತರ ನುಂಗಿಸ್ತಾ ಇದೀವಿ. ವಿಷಕ್ಕೆ ಬೆಳೆಯ ರೈತರಿಗೆ ಏನ್ ಹೇಳ್ತೀರಿ? ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒತ್ತಂತ ನಮ್ಮ ಭೂಮಿ ತಾಯಿಗೆ ವಿಷ ಉಣಸನು ಅವ್ನ ಮಗನೇ ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರು ದಾರಿ ತಪ್ಪಿದ ಮಕ್ಕಳು. ಅವರು ದಾರಿ ತಪ್ಪಿದ ಮಕ್ಕಳು ಆಗಬಾರ್ದು. ತಾಯಿಗೆ ತಕ್ಕ ಮಕ್ಕಳು ಆಗ್ಬೇಕು ಅಂತಂದ್ರೆ ಭೂಮಿ ತಾಯಿಗೆ ಈ ತರ ಉಣಸರ ಸಾವಯವ ಕೃಷಿ ಮಾಡ್ಬೇಕು. ಹೌದು, ಕೃಷಿ ಮಾಡ್ಬೇಕು. ತಾಯಿಗೆ ತಕ್ಕ ಮಕ್ಕಳು ಆಗ್ಬೇಕಂದ್ರೆ ಹಿಂಗ್ ಮಾಡ್ಬೇಕು. ತಾಯಿಗೆ ತಪ್ಪಿದ ಮಕ್ಕಳು ಆಗಿದ್ರೆ ಅಂದ್ರೆ ಅದಕ್ಕೆ ಹೋಗ್ಬೇಕು ಅಂತ. ಎಲ್ಲರೂ ವಿಷ ಹಾಕ್ತಾನೆ ಅಂದ್ರೆ ಕೆಮಿಕಲ್, ರಾಸಾಯನಿಕ, ಯೂರಿಯಾ, ಗೊಬ್ಬರ, DAP, ಇನ್ನೊಂದು ಇವು ಫರ್ಟಿಲೈಸರ್ಸ್ ಗಳು ಹಾಕದೇ ಇದ್ರೆ ಬೆಳೆನೇ ಬರಲ್ಲ ಅಂತದ್ದು ಬಹಳ ಜನಗಳು, ವಿಜ್ಞಾನಿಗಳು ದೊಡ್ಡದೆಲ್ಲ ವಾದ ಮಾಡ್ತಾರೆ. ಅದಕ್ಕೆ ಅದಕ್ಕೆ ಒಂದು ಸರ್ವಜ್ಞರು ಹೇಳ್ಯಾರ, ಮೂರ್ಖನಿಗೆ 100 ಕಾಲ ಹೇಳಿದ್ರೆ ಗೋಕಲ್ಲಿನ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತೇಳಿ. ಹಂಗ ಆಗ್ಬಾರ್ದಲ್ಲ. ಅವ್ರಿಗೆ ನಾವ್ ಅಷ್ಟ್ ಹೇಳಿದ್ರು ತಿಳ್ಕೊಂಬ್ಲಿಲ್ಲ ಅಂತಂದ್ರೆ ಮೂರ್ಖರಿಗೆ ಹೇಳ್ದಂಗ ಆಕತ್ತೆ. ಅದಕ್ಕೆ ಅವ್ರಿಗೆ ಹೇಳೋದಕ್ಕಿಂತ ಆಡದೆ ಮಾಡುವವನು ರೂಢಿ ಒಳಗುತ್ತಮನು, ಆಡಿ ಮಾಡುವವನು ಮಧ್ಯಮನು, ಅದಮನು ತಾನು ಆಡಿ ಮಾಡದವನು ಅಂತ. ಹಾಗಾಗಿ ನಾವು ಮಾಡಿ ತೋರ್ಸೋಣ ಯಾರಿಗೆ ಹೇಳ್ದಂಗೆ. ಆ ಭೂಮಿ ತಾಯಿ ಯಾವ ತರ ಒಪ್ತಾಳೆ, ನಮ್ಮನ್ನ ಅಪ್ಪಿಕೊಂತಾಳೆ ಅನ್ನೋದು ಆಮೇಲೆ ಈಗ ನನಗೆ ಸಾಕ್ಷಿನೇ ಇಲ್ಲಿದೆ. ಹಾಗಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ನಮ್ಮೆಲ್ಲ ಕೃಷಿಕರು ಆ ವಿಷನ ತೆಗೆದು ಬಿಸಾಕಿ ಸಾವಯವದ ಕಡೆಗೆ ಹೊರಡ್ಬೇಕಂತ ನನ್ನ ಇಷ್ಟ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಯಾವ ರೀತಿ ಸರಿ. ಹೌದು, ಈಗ ಏನಾಯ್ತು ಅಂತಂದ್ರೆ ಇದು ಕ್ರಷರ್. ಇಲ್ಲಿ ಇವು ಕಣೆವುಗಳು ಅಂತ ಹೇಳ್ತಾರೆ. ಇದು ಕ್ರಷರು. ಇಲ್ಲಿಂದ ಹಾಲು ಮಾಡ್ಕೊಳೋದು. ಇದು ಹಾಲು ಜಗ್ಲಿಕ್ಕೆ ಅಲ್ಲೊಂದು ಆಯಿಲ್ ಮಿಷಿನ್ ಇಕ್ಕಿದೀವಿ, 12 HP. ಇದಕ್ಕೂ ಪಟ್ಟ ಹಾಕಿದಾಗ ಆಯಿಲ್ ಮಿಷಿನ್ ಜಗ್ದಂಗಲ್ಲ ಇಲ್ಲಿ ಕಬ್ಬು ಇಡ್ತೀವಿ. ಹೌದು, ಇದೇ ತರನೇ ಕಬ್ಬು ಇಟ್ಟಾಗ ಇವು ಇಲ್ಲಿಂದ ಹಾಲು ಹೋಗಿ ಅಲ್ಲಿ ಒಂದು ಸಿಂಟೆಕ್ಸ್ ಇಟ್ಟಿದ್ವಿ 500 ಲೀಟರ್.
ಆ ಪೈಪ್ ಲೈನ್ ಮೂಲಕ ಹೋಗಿ ಅಲ್ಲಿ ಶೇಖರಣೆ ಆಗ್ತವೆ. ಅದು ಪೂರ್ತಿ 500 ಲೀಟರ್ ತುಂಬಿತು ಅಂತಂದ್ರೆ ಒಂದು ಅಡಿಗೆ ಲೆಕ್ಕ ಬಂತು ಅಂತ ನಮ್ಗೆ ಅರ್ಥ. ಅಡಿಗೆ ಅಂದ್ರೆ 1 ಕ್ವಿಂಟಲ್ ಬೆಲ್ಲಕ್ಕೆ ರೆಡಿ ಆಯ್ತು ಅಲ್ಲಿ. ಈಗ ಅದನ್ನ ನಾವು ಅಲ್ಲಿಂದ ಆ ಕೊಪ್ಪರಿಗೆ ಶಿಫ್ಟ್ ಮಾಡ್ಕೊಂತೀವಿ. ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಮತ್ತೆ ಅಲ್ಲಿ ಫಿಲ್ ಆದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಇಲ್ಲಿ ರೆಡಿ ಮಾಡ್ಕೊಂತೀವಿ. ಹಿಂಗ ಅಡಿಗೆ ಆದ ತಕ್ಷಣ ಅಡಿಗೆಗೆ ರೆಡಿ ಮಾಡ್ಕೊಂತೀವಿ. ಅವತ್ತಿಂದ ಅವತ್ತೇ ಮಾಡ್ತೀವಿ. ಹೌದು, ಅವತ್ತಿಂದ ಅವತ್ತೇ. ಬಹಳ ಜನ ಸ್ಟಾಕ್ ಇಟ್ಬಿಡ್ತಾರೆ. ಹೌದು, ಸ್ಟಾಕ್ ಇಟ್ರೆ ಕಬ್ಬು ಆರ್ವೈ ಬರುತ್ತೆ, ರೈತನ ಇಳುವರಿ ಕಡಿಮೆ ಆಗುತ್ತೆ. ನಾವ್ ಹಂಗ್ ಮಾಡಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವೇ ನಮ್ ಕೈಲಾದಷ್ಟು. ಯಾಕಪ್ಪ ಅಂತಂದ್ರೆ ಇವತ್ತು ಕೂಲಿ ಆಳುಗಳ ಸಮಸ್ಯೆ ಬೆಟ್ಟದಂಗ ಆಗಿಬಿಟ್ಟದ. ಅದು ಹೇಳಂಗಿಲ್ಲ. ಅದಕ್ಕಾಗಿನೇ ನಾವೇ ಕಷ್ಟ, ಅದೇನಂತಾರಲ್ಲ, ಆಳಾಗಿ ದುಡಿ ಅರಸಾಗಿ ಉಣ್ಣು ಅಂತ. ಆ ರೂಪಕ್ಕೆ ಹೊರಟು ನಾವು ಸ್ವಲ್ಪ ಸ್ವಲ್ಪ ಆಗ್ಲಿ ಮಾಡ್ಕೊಂಡು ಮಾಡೋಣ ಅಂತ ಈ ಸಂಕಲ್ಪಕ್ಕೆ ಹೋಗಿ ನಾವು ಸ್ವತಂತ್ರ ಮಾಡ್ಕೊಂತೀವಿ. ಹೌದು. ಇದೆಷ್ಟು HP ಇದು? 12 HP. 12 HP. ಎರಡನ್ನೂ ರನ್ ಆಗ್ತಾವ? ಹೌದು. ಇದು ಮತ್ತೆ ಜಗ್ಗಿದಾಗ ಅಲ್ಲಿ ತಿರ್ಗದದು ಆಗಲ್ಲ. ಇದು ಜಗ್ಗಿದಾಗ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ನೀವು ಪುಲ್ಲಿ ಹಾಕೊಂಡು. ಹೌದು. ಇದಕ್ಕೆ ಡೀಸೆಲ್. ಒಂದ್ ಗಂಟೆಗೆ ಎಷ್ಟು ತಗತ್ತೈತಿ ಇದು ಒಂದ್ ಅಡಿಗೆ ಲೆಕ್ಕಕ್ಕೆ 2 ಲೀಟರ್ ಹೋಗ್ಬೋದು. ಅಷ್ಟೇನಾ? ಅಷ್ಟೇ. ಅಂದ್ರೆ ಒಂದ್ 500 ಲೀಟರ್ ಹಾಲು ತೆಗಿಲಿಕ್ಕೆ ಒಂದ್ 2 ಲೀಟರ್ ಡೀಸೆಲ್. ಈಗ ನಾವು ಕಬ್ಬಿನ ಹಾಲು ಅಲ್ಲಿ ಮಾಡ್ಕೊಂಡು ಆ ಹಾಲನ್ನ ಈ ಕೊಪ್ಪರಿಗೆ ತರ್ತೀವಿ. ಇದಕ್ಕಿಂತ ಪೂರ್ವ ಇದು ಆಲೆ ಮನೆ. ಈ ಆಲೆ ಮನೆ ಮುಂದೆನೆ ಕೊಪ್ಪರಿಗೆ ಒಲೆ ಮಾಡ್ಕೊಂಡಿದೀವಿ. ಈ ಒಲೆ ಮೇಲೆ 2 ಕೊಪ್ಪರಿಕೆ ಇಟ್ಟಿದೀವಿ. ಅದು ಮ್ಯಾಗಳ ಕೊಪ್ಪರಿಕೆ ಅಂತೀವಿ, ಇದು ಕೆಳಗಿನ ಕೊಪ್ಪರಿಕೆ ಅಂತೀವಿ. ಬೆಲ್ಲ ಆಗದ್ ಇದ್ರಲ್ಲಿ. ಅದರಲ್ಲಿ ಈ ಬೆಲ್ಲ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ಅಡಿಗೆ ಆಗೋದ್ರಲ್ಲಿ ಇನ್ನೂ ಒಂದ್ ಅರ್ಧ ಅಡಿಗೆನ ಇಲ್ಲಿ ನಾವ್ ಏನ್ ಉರುಳು ಹಚ್ಚುತ್ತವಲ್ಲ, ಇದು ವೇಸ್ಟ್ ಆಗ್ಬಾರ್ದು ಅಂತೇಳಿ ಹಚ್ಚಿರೋ ಉರುಳಿನಲ್ಲಿ ಅದು ಕೂಡ ಅರ್ಧ ಅಡಿಗೆ ಲೆಕ್ಕಕ್ಕೆ ಶಾಖ ತಗೊಳುತ್ತೆ. ಹಾಗಾಗಿ ಇದನ್ನ ಅಡಿಗೆ ಬಂದ ತಕ್ಷಣ ಇದು ತಗೊಂಡು ಅದ್ರಗಳು ಮತ್ತೆ ಇದ್ರಾಗ ಬಿಟ್ಕೊಂಡಾಗ ಅಡಿಗೆ ಮತ್ತೆ ಜಲ್ದಿ ಇಳಿಸ್ಕೋಬಹುದು. ಇದು ಒಂದು ಸಿಸ್ಟಮ್ ಮಾಡಿದೀವಿ. ಆಮೇಲೆ ಇದು ಇಲ್ಲಿ ಈ ತರ ಉರಿ ಅದೇ ಸಿಪ್ಪೆನ ಒಣಗಿಸ್ಕೊಂಡಿರೋದು ಸಿಪ್ಪೆ. ಇದನ್ನೇ ಉರುಳಿಗೆ ಹಚ್ತೀವಿ. ಹಿಂದೆಲ್ಲ ನಮ್ಮ ಹಿರಿಯರು ಕಾಡಿನಿಂದ ಕಟ್ಟಿಗೆ ತಂದು ಹಚ್ತಾ ಇದ್ರು. ಇದು ಹೊಸ ಸಿಸ್ಟಮ್ನಾಗ ಈ ತರ ಮಾಡಿದಾರೆ. ಈಗ ಇನ್ನು ಇದಕ್ಕಿನ್ನು ಹೊಸ ಸಿಸ್ಟಮ್ಗಳು ಬಂದಿದಾವೆ. ಆದ್ರೆ ನಮ್ಗೆ ಅನುಕೂಲಕ್ಕೆ ಇದು ಮಾಡ್ಕೊಂಡಿದ್ವಿ, ಹಿಂಗೆ ಮಾಡ್ತಾ ಇದೀವಿ. ಇದು ಎಷ್ಟು ಗಂಟೆ ಕುದಿಬೇಕಣ್ಣ? ಇದು ಒಂದು 4.5 ತಾಸು ಬೇಕು ಒಂದು ಅಡಿಗೆ ಬರ್ಲಿಕ್ಕೆ. 500 ಲೀಟರ್. ಹೌದು. ಎಷ್ಟು ಆಗ್ತದ ಬೆಲ್ಲ? 1 ಕ್ವಿಂಟಲ್. 1 ಕ್ವಿಂಟಲ್ 10-15 ಕೆಜಿ ಬರುತ್ತೆ. 1 ಕ್ವಿಂಟಲ್ ಬರುತ್ತೆ. ಅಲ್ಲ, ಒಂದು ದಿನ ಇಡೀ ದಿನ ಬೆಳಿಗ್ಗೆ ಒಂದು 6-7 ಗಂಟೆಗೆ ಇದನ್ನ ಶುರು ಮಾಡ್ಕೊಂಡ್ರೆ ಸಂಜೆ ಕತ್ಲಾಗೋದ್ರೊಳಗೆ ಎಷ್ಟು ಅಡಿಗೆ ಬೆಲ್ಲ? 4 ಅಡಿಗೆ ತೆಗಿತೀವಿ. ಬೆಳಗ್ಗೆ ಮುಂಜಾನೆ 4-5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 8:30-9 ಗಂಟೆ ಸುಮಾರಿಗೆ 4 ಅಡಿಗೆ ತೆಗಿತೀವಿ. 4 ಅಡಿಗೆ. ಹೌದು. ಅದು ಇದನ್ನ ತೋರಿಸಬಹುದು ಸ್ವಲ್ಪ? ಇದು ಅಲ್ಲ, ಇದ್ರಾಗೂ ಇದೇ ರೀತಿ ಮಾಡ್ತೀರಾ ಹೆಂಗೆ? ಇಲ್ಲ. ಮತ್ತೆ ಇದು ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ಇದು ಸಹಾಯ. ಅಲ್ಲಿ 4 ಗಂಟೆ ಬೇಕಾಯ್ತಾ, 1 ತಾಸು 1.5 ತಾಸು ಸಮಯ ಉಳಿಸ್ಕೊಡ್ತದೆ. ಹೌದು. ಅಲ್ಲಿಂದ ಪೈಪ್ ಮಾಡಿದೀವಲ್ಲ, ಅದ್ರಾಗ ಬಿಟ್ಕೊಂಡ್ಬಿಡ್ತೀವಿ. ಇದು ನೀವು ಮಾಡಿದಿರ? ಹೌದೌದು, ನಾವೇ ಮಾಡಿರೋ ಐಡಿಯಾ ಇವು. ಅದು ವೇಸ್ಟ್, ಈ ಒಂದು ಬೆಂಕಿ ಹೋಗಿ ವೇಸ್ಟ್ ಆಗೋದನ್ನ ಇದು ಕುರಿತ. ಹಂಗೆ ವೇಸ್ಟ್ ಆಗ್ಬಾರ್ದು ಅಂತ. ಅದು ಬಟ್ಟಿ ಅದು ಹೊಗೆ. ಹೌದೌದು, ಅದು ಹೊಗೆ ಅಲ್ಲಿಂದ ಹೋಗುತ್ತೆ. ಈಗ ಇವತ್ತು ತಾನೇ ಶುರು ಮಾಡಿದ್ರಿ ಇದನ್ನ ಬೆಲ್ಲ? ಹೌದು. ಮತ್ತೆ ಮಾಡಿರೋ ಬೆಲ್ಲ ಏನಾದ್ರು ನಿನ್ನೆ ಸ್ಯಾಂಪಲ್ ಏನಾದ್ರು ಮಾಡಿದ್ರ ನೀವು? ಅಂದ್ರೆ ಸಕ್ಕರೆಯನ್ನೇ ಒಂದು ಶೇಪ್ ಮಾಡಿಬಿಟ್ಟು ಬೆಲ್ಲ ಅಂತ ಕೊಡ್ತಾರೆ. ನಿಜವಾಗಿಯೂ ಕೂಡ ಶೇಕಡಾವಾರು 75-80% ಬೆಲ್ಲ ಕೆಮಿಕಲ್ ಬೆಲ್ಲ ಆಗಿರ್ತತೆ ಇವತ್ತು. ಆದ್ರೆ ಸಂಪೂರ್ಣವಾಗಿ ವಿಷಮುಕ್ತವಾಗಿ ಬೆಳೆದು ವಿಷಮುಕ್ತವಾಗಿ, ಅಂದ್ರೆ ಹಣ ಬೆಲ್ಲ ಮಾಡಕ್ಕೆ ಸಾಕಷ್ಟು ಕೆಮಿಕಲ್ ಗಳು ಹಾಕ್ತಾರೆ. ಅದು ಶೇಪ್ ಬರ್ಲಿಕ್ಕೆ, ಅದ ಬರ್ಲಿಕ್ಕೆ. ನೀವೇನ್ ಹಾಕ್ತೀರಿ ಅದಕ್ಕೆ? ನಾವು ಏನೇ ಇಲ್ಲ, ಸುಣ್ಣ ಹಾಕ್ತಿವಿ ಸ್ವಲ್ಪ. ಸ್ವಲ್ಪ ಬೇಕಾಗ್ತದೆ. ಹೌದು, ಸ್ವಲ್ಪ ಸುಣ್ಣ ಹಾಕಿದ್ರೆ ಅದು ಗಟ್ಟಿ ಬರೋದು. ಆಮೇಲೆ ಒಳ್ಳೆಣ್ಣೆ ಹಾಕ್ತಿವಿ. ಯಾಕೆ ಒಳ್ಳೆಣ್ಣೆ? ಯಾಕಂತಂದ್ರೆ ಇದು ಮಡಿನಲ್ಲಿ ಹಾಕ್ತವಲ್ಲ, ಅವು ಬಿಡ್ಬೇಕಲ್ಲ. ಈಚಲ್ ಚಾಪಿ ಮೇಲೆ ಹಾಕಿರ್ತವಲ್ಲ, ಅವೆಲ್ಲ ಬಿಟ್ಟು ಬರ್ಬೇಕಲ್ಲ, ಆರ್ವೈ ಬರ್ಬೇಕು. ಅದಕ್ಕೆ ಒಳ್ಳೆಣ್ಣೆ ಹಾಕ್ತಿವಿ ಸ್ವಲ್ಪ ಅಷ್ಟೇ. ಅವೆರಡನೇ ಹಾಕೋದು, ಬೇರೆ ಹಾಕಲ್ಲ. ನಿಜವಾಗ್ಲೂ ಕೂಡ ಹಲ್ವಾ ತಿಂದಂಗ ಆಗ್ತದೆ. ಬೆಲ್ಲ ಮಾರ್ಕೆಟ್ಟಾಗ ಅಂಗಡಿಗಳಲ್ಲಿ ಸಿಗೋದು ಸುಮ್ನೆ ಸಾವಯವ ಬೆಲ್ಲ ಅಂತ ಹೇಳ್ತಿರ್ತಾರೆ. ಸಾವಯವ ಬೆಲ್ಲ ತಿಂದನಿ ಮಾತ್ರ ಗೊತ್ತು ಬೆಲ್ಲದ ರುಚಿ ಅಂತಾರಲ್ಲ. ಬಹಳ ಅದ್ಭುತ ಆಯ್ತಣ್ಣ. ಬಲ್ಲವನೇ ಬೆಲ್ಲ. ಹೌದೌದು, ನನಗೆ ಬರ್ಲಿಲ್ಲ, ಸಾರಿ. ಈ ತರ ಇದೆ.
ಹಿಂಗೆ ಕೊಡ್ತೀರಾ ನೀವು ಬೇರೆ ಬಕೆಟ್ ಶೇಪ್ ಮಾಡ್ತೀರಾ ಬೇರೆ ಅಚ್ಚು ಶೇಪ್ಗಳು ಅವೆಲ್ಲ ಮಾಡಿಲ್ಲ. ಹಿಂಗೆ ಇದೇ ಪೂರ್ವ ಪದ್ಧತಿ ಅಲಿಗೆ ಬೆಲ್ಲ ಅಂತ ಹೇಳ್ತಾರೆ. ಈ ತರದಲ್ಲೇನೆ ನಾನು ಮಾಡಿ ಕೊಡ್ತಾ ಇದೀನಿ. ಎಷ್ಟಿದು ಒಂದು ಕೆಜಿ ಏನ್ ರೇಟು? ಕೆಜಿ 75 ರೂಪಾಯಿ ಕೆಜಿ ಕೊಡ್ತಾ ಇದೀನಿ. ಕೆಜಿ 75 ರೂಪಾಯಿ. ಆಮೇಲೆ ಕೆನೆ ಬೆಲ್ಲ ಕೆಲವರು ಆರ್ಡರ್ ಹೇಳ್ತಾರೆ, ಆ ಕೆನೆ ಬೆಲ್ಲ ತೆಗೆದು ಕೊಡ್ತೀವಿ, ಅದು 100 ರೂಪಾಯಿ ಕೆಜಿ ಕೊಡ್ತೀವಿ. ಆಮೇಲೆ ಕಾಕಂಬಿ ಅಂತ ಕೇಳ್ತಾರೆ, ಆ ಕಾಕಂಬಿನೂ ಕೊಡ್ತೀವಿ 100 ರೂಪಾಯಿ ಕೆಜಿ. ಅದೇನಕ್ಕೆ? ಅದು ರೊಟ್ಟಿ ಆಮೇಲೆ ಚಪಾತಿ ಇಂಥದ್ರಲ್ಲಿ ತಿನ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಆಮೇಲೆ ರಕ್ತ ಶುದ್ಧಿನೂ ಆಗುತ್ತೆ ಅಂತ ಆ ಡಾಕ್ಟರ್ಗಳು ಕೆಲವರೆಲ್ಲ ಹೇಳ್ತಾರೆ. ಶುಗರ್ ಇರೋರು ಕೂಡ ಆರ್ಗ್ಯಾನಿಕ್ ಬೆಲ್ಲ ತಿನ್ರಿ ಅಂತ. ಹಂಗಾಗಿ ಅವ್ರು ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ತಗೊಂಡು ಹೋಗ್ತಾರೆ. ಅದನ್ನ ಬಹಳ ತಿನ್ಬಿಟ್ಟೆ ತಿನ್ನಪ್ಪ.